ರಾಜ್ಯದಲ್ಲಿ ಮುಂಗಾರು ಕೊರತೆ ಬರಗಾಲದ ಛಾಯೆ ಆವರಿಸಿದೆ. ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ ಹಾವೇರಿ ಜಿಲ್ಲೆಯ ಶಾಸಕರು. ಜುಲೈ 7ರಿಂದ ಜಿಲ್ಲೆಯಾದ್ಯಂತ 3 ದಿನ ಮೋಡ ಬಿತ್ತನೆಗೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆಗೆ ಶಾಸಕರು ನಿರ್ಧಾರ ತೆಗೆದುಕೊಂಡಿದ್ದು, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಪ್ಲಾನ್ ಮಾಡಿಕೊಂಡಿದ್ದಾರೆ. ಪ್ರಕಾಶ್ ಕೋಳಿವಾಡರ ವಿಶೇಷ ವಿಮಾನದಿಂದ ಮೋಡ ಬಿತ್ತನೆಗೆ ಪ್ಲಾನ್ ಮಾಡಿಕೊಂಡಿದ್ದು, ಮೋಡ ಬಿತ್ತನೆಗೆ ಅಂತ ಅಮೆರಿಕಾದಲ್ಲಿ ಸಿದ್ಧಪಡಿಸಿದ ವಿಮಾನ 1 ಗಂಟೆ ಮೋಡ ಬಿತ್ತನೆಗೆ 15 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ. ಮೋಡ ಬಿತ್ತನೆಗೆ ಶಾಸಕರೇ ಖರ್ಚು ಭರಿಸೋದಕ್ಕೆ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕರುನಾಡಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸದ್ಯಕ್ಕೆ ಮಳೆಯ ಆಗಮನ ಆಗಿಲ್ಲ. ಹಾಗಾಗಿ ಮೋಡ ಬಿತ್ತನೆಗೆ ಶಾಸಕರು ನಿರ್ಧಾರ ತೆಗೆದುಕೊಂಡಿದ್ದು, ಸ್ವಂತ ಖರ್ಚಿನಲ್ಲೇ ಮೋಡ ಬಿತ್ತನೆಗೆ ಕೋಳಿವಾಡ ನಿರ್ಧಾರ ತಗೊಂಡಿದ್ದಾರೆ. ಜುಲೈ 7ರಿಂದ ಜಿಲ್ಲೆಯಾದ್ಯಂತ 3 ದಿನ ಮೋಡ ಬಿತ್ತನೆ ಕಾರ್ಯಕ್ರಮ ಇರುತ್ತೆ. ಮೋಡ ಬಿತ್ತನೆ ಅಂತ ಹೇಳಿದ ತಕ್ಷಣ ಪ್ರಕಾಶ್ ಕೋಳಿವಾಡರು ನೆನಪು ಬರ್ತಾರೆ. ಯಾಕಂತ ಹೇಳಿದರೆ ಅವರು ವಿಶೇಷವಾಗಿ ಅದಕ್ಕಾಗಿಯೇ ಸಿದ್ಧಪಡಿಸಿದಂಥ ವಿಮಾನಗಳನ್ನ ಇಟ್ಕೊಂಡಿದ್ದೀರಿ ನೀವು. ಸರ್, ಏನೀಗ ಮತ್ತೆ ಮಳೆ ಕೊರತೆ ಇರೋದರಿಂದ ಆಗುತ್ತಾ, ಈಗ ಶುರು ಆಗುತ್ತಾ? ಕಳೆದ 15 ವರ್ಷದಿಂದ ನಾನು ಮೋಡ ಬಿತ್ತನೆ ಬಿಸ್ನೆಸ್ಸಲ್ಲಿದ್ದಂಥವನು. 2009ರಿಂದ ನಾವು ಮೋಡ ಬಿತ್ತನೆ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ನನ್ನ ಪ್ರಣಾಳಿಕೆಯಲ್ಲಿ ಕೂಡ 2023 ಚುನಾವಣೆ ನಿಂತಾಗ ಯಾವಾಗ ಹಾವೇರಿ ಜಿಲ್ಲೆಗೆ ಬರಗಾಲ ಬರುತ್ತೆ, ನಮ್ಮ 6 ಜನ ಶಾಸಕರು ಸೇರಿ ಸ್ವಂತ ಖರ್ಚಿನಲ್ಲಿ ನಾವು ಮೋಡ ಬಿತ್ತನೆಯನ್ನು ಮಾಡ್ತೀವಿ ಅಂತ ನಾನು ಪ್ರಣಾಳಿಕೆಯಲ್ಲೇ ಹೇಳಿದ್ದೆ. ಈಗ ಸೂಪರ್ ಎಲ್ ನಿನೋ ಅಂತಕ್ಕಂಥದ್ದು IMD ಪ್ರಕಾರ ಬಹಳ ಬರಗಾಲ ಪೀಡಿತ ಆಗ್ತದೆ ಈ ವರ್ಷ 2026 ಅಂತ ಹೇಳಿದ್ರಿಂದ ಈಗಾಗಲೇ ನಾವು ಪರ್ಮಿಷನ್ಗೆ ಹೋದ ತಿಂಗಳನ್ನೇ ಅಪ್ಲೈ ಮಾಡಿದ್ದೆ. ಇವತ್ತೇ ಆ ಪರ್ಮಿಷನ್ನು ಸಿಕ್ಕಿದೆ. ಇನ್ನು 2 ದಿವಸ ಪೈಲಟ್ಗಳ ಟ್ರೈನಿಂಗ್ ಆಗಬೇಕು. ಸೋಮವಾರಕ್ಕೆ ನಮಗೆಲ್ಲ ರೆಡಿ ಆಗುತ್ತೆ. ಮಂಗಳವಾರದಿಂದ ನಾವೆಲ್ಲರೂ ಸೇರಿ ಹಾವೇರಿ ಜಿಲ್ಲೆಯಾದ್ಯಂತ ನಾವು ಮೋಡ ಬಿತ್ತನೆಯನ್ನು 3 ದಿನಗಳ ಕಾಲ ಮಾಡ್ತೀವಿ. 3 ದಿನ ಸರ್. 1 ಅವರ್ಗೆ ಎಷ್ಟು ಖರ್ಚು ಬರುತ್ತೆ ಸರ್? ಅದರಲ್ಲಿ ಸುಮಾರು ಒಂದು 15 ಲಕ್ಷ ರೂಪಾಯಿವರೆಗೂ ಬರ್ಬೋದು. ನನಗೆ ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು 3 ತಿಂಗಳಿಗೆ ಏನು ಮಾನ್ಸೂನ್ ಇರುತ್ತೆ, ಮಳೆಗಾಲ ಇರುತ್ತೆ, ಪೂರ್ತಿ ಮಾಡಿ ನಮಗೆ ಗೊತ್ತು. ಈ ಥರ 1 ತಾಸು 2 ತಾಸು ಮಾಡಿರೋದು ಕಮ್ಮಿ. ನನ್ನ ಪ್ರಕಾರ ಒಂದು ಅಂದಾಜು 15 ಲಕ್ಷ ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.